ಜೇವರ್ಗಿಯಲ್ಲಿ ಶಿವರಾಜ್ ಪಾಟೀಲ್ ರದ್ದೇವಾಡಿಗೆಯವರ ರಾಜಕೀಯ ಜೀವನವನ್ನು ರಾಜಕೀಯವಾಗಿ ಮುಗಿಸಬೇಕು ಎಂಬ ಹುನ್ನಾರವನ್ನು ಜೆಡಿಎಸ್ನ ದೊಡ್ಡಪ್ಪಗೌಡ ಅವರು ಮಾಡುತ್ತಿದ್ದಾರೆ ಎಂದು ಮುಖಂಡರಾದ ಪ್ರವೀಣ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಶಿವರಾಜ್ ಪಾಟೀಲ್ ರದ್ದೇವಾಡಿಗೆಯವರ ತೇಜೋವಧೆ ಮಾಡಲು ದೊಡ್ಡಪ್ಪಗೌಡ ಮುಂದಾಗಿದ್ದಾರೆ. ತಾಲೂಕಿನ ಜೆಡಿಎಸ್ ಮುಖಂಡ ಮಾಜಿ ಶಾಸಕ ಮಾಡುತ್ತಿರುವ ಕೆಲಸ ಎಲ್ಲರೂ ಕೂಡ ನೋಡಿದ್ದಾರೆ. ಇದರ ಬಗ್ಗೆ ಜಗತ್ ಜಾಹೀರಾಗಿದೆ ಎಂದು ಆಕ್ರೋಶ ಹೊರಹಾಕಿದರು. ರಾಜ್ಯ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಮೈತ್ರಿ ಇದ್ದರೂ ಯಾವ ಜೆಡಿಎಸ್ನ ಒಬ್ಬ ಅಧಿಕಾರಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನು ನಮ್ಮ ಪಕ್ಷ ಅವರಿಗೆ ಕೇಂದ್ರ ಮಂತ್ರಿಯನ್ನು ಈಗ ಮಾಡಿದರೂ ಕೂಡ ಆ ಪಕ್ಷದಿಂದ ಭಾರತೀಯ ಜನತಾ ಪಕ್ಷ ಜೇವರ್ಗಿಯಲ್ಲಿ ಪೆಡ್ತಂತ ಇದೆ. ಕಾರಣ ಇಷ್ಟೇ, ವೈಯಕ್ತಿಕವಾಗಿ ಈ ಜೇವರ್ಗಿಯ ಯಾವ ದೊಡ್ಡಪ್ಪಗೌಡ ಪಾಟೀಲ್ ನರಬೋಳ ಅಂತಕ್ಕಂಥ ಮಾಜಿ ಶಾಸಕರು ವ್ಯಕ್ತಿಗತವಾಗಿ ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸ್ಕೊಳ್ಬೇಕು, ಎದುರಾಳಿಯಾದಂಥ ಶಿವರಾಜ್ ಪಾಟೀಲ್ರನ್ನು ರಾಜಕೀಯವಾಗಿ ಮುಗಿಸ್ಬೇಕು ಅಂತಕ್ಕಂಥ ಒಂದೇ ಒಂದು ಕಾರಣದಿಂದಾಗಿ ಈ ಎಲ್ಲ ನಾಟಕಗಳು ನಡೆದವಂತ ಇಡೀ ತಾಲೂಕು ಜನಜನಿತವಾದಂಥ ಮಾತಿದು. ಇದಕ್ಕೆ ಉದಾಹರಣೆಯಾಗಿ ನಾನು ಹೇಳ್ತಾ ಇದ್ದೀನಿ, ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಜೊತೆ ಮೈತ್ರಿ ಇದ್ದರೂ ಕೂಡ ನಮ್ಮ ತಾಲೂಕಾ ಅಧ್ಯಕ್ಷರಾಗಲಿ, ಜಿಲ್ಲಾ ಅಧ್ಯಕ್ಷರಾಗಲಿ, ನಮ್ಮ ಯಾವ ಹಿಂದಿನ ಒಂದು ಚುನಾವಣೆಯಲ್ಲಿ ವಿಧಾನಸಭೆ ಸ್ಪರ್ಧಿಸಿದಂಥ ಶಿವರಾಜ್ ಪಾಟೀಲರು ಮುಕ್ತವಾಗಿ ದೊಡ್ಡಪ್ಪಗೌಡರನ್ನು ಲೋಕಸಭಾ ಚುನಾವಣೆಯಲ್ಲಿ ಆಹ್ವಾನಿಸಿ ಅವ್ರನ್ನ ವೇದಿಕೆ ಮೇಲೆ ಕರೆದು ಅವ್ರನ್ನ ಮಾನ ಸನ್ಮಾನವನ್ನು ನೋಡಿದರೂ ಕೂಡ ಅದೇ ಒಂದು ವಾರದಲ್ಲಿ ಕುಮಾರಸ್ವಾಮಿ ಅವರು ಬಂದಂಥ ಸಂದರ್ಭದೊಳಗೆ ನಮ್ಮದೇ ಅಂಥ ವ್ಯಕ್ತಿಯನ್ನು ಯಾವ ಅಭ್ಯರ್ಥಿಯಾದಂಥ ಶಿವರಾಜ್ ಪಾಟೀಲರಿಗೆ ಅವಮಾನ ಮಾಡಿದ್ರು. ಅಂದರೆ ಇದರ ಅರ್ಥ ಇಷ್ಟೇ, ನನ್ನ ಎದುರುಗಡೆ ತಾಲೂಕಿನಲ್ಲಿ ಶಿವರಾಜ್ ಪಾಟೀಲ್ ಶೂನ್ಯ ಆಗಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ನಮ್ಮ ಪಕ್ಷವನ್ನು ತುಳಿಯುವಂಥ ಪ್ರಯತ್ನ ನಡೆದಿದೆ. ಇನ್ನು ದೊಡ್ಡಪ್ಪಗೌಡರ ಬಗ್ಗೆ ಚರಿತ್ರೆ ಹೇಳಬೇಕಾಗಿತ್ತಂದರೆ ನಮಗೇನು ಹೊಸದಲ್ಲ. ನಾವು ಕೇವಲ 14 ಜನ ಇದ್ದಾಗ ಭಾರತೀಯ ಜನತಾ ಪಕ್ಷ ಕಟ್ಟಿದಂಥ ಒಬ್ಬ ಕಾರ್ಯಕರ್ತ ನಾನು. ನನ್ನ ವೈಯಕ್ತಿಕ ಉದ್ದೇಶ ಹೇಳ್ತೀನಿ ನಾನು, ಯಾವಾಗ ಇವರು JDS KCP ಇಂಥವೆಲ್ಲ ಪಕ್ಷಗಳನ್ನು ಸುತ್ತಾಡಿ ಭಾರತೀಯ ಜನತಾ ಪಕ್ಷ ಬಂದರೂ ಸ್ವಯಂ ತಮ್ಮ ಅಧಿಕಾರದಷ್ಟೇ ನೋಡಿದ್ರು ವಿನ ಯಾವ ಕಾರ್ಯಕರ್ತರ ಬಗ್ಗೆ ನೋಡಲಿಲ್ಲ, ಮೇಲೆ ಬರ್ತಕ್ಕಂಥ ಯಾವ ಚುನಾವಣೆ ಬಗ್ಗೆಯೂ ಅವ್ರು ಗಂಭೀರವಾಗಿ ಪರಿಗಣನೆ ಮಾಡಲಿಲ್ಲ. ಅಲ್ಲಿ ಲಾಭದಾಯಕವಂಥ ಕೆಲಸನೇ ತಾವು ಮಾಡಿದ್ರು. ಉದಾಹರಣೆಗೆ MLC ಚುನಾವಣೆ ಒಳಗೆ ಬಿರಾದರ್ ಅವರು ನಿಂತಾಗ ಅವಾಗೂ ಕೂಡ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ದು ಕಾರ್ಯಕರ್ತರಿಗೆ ಗೊತ್ತದ. ಉದಾಹರಣೆಗೆ ನಾನು ಹೇಳ್ತೀನಿ, ಆ ಪಂಚಾಯತಿ ಅಧ್ಯಕ್ಷನಾಗಿದ್ದೆ ನಾನು. ನನ್ನ ಜೊತೆ ಇರ್ತಕ್ಕಂಥ 8 ಜನ ಕಾಂಗ್ರೆಸ್ ಕಾರ್ಯಕರ್ತರನ್ನು, ಕಾಂಗ್ರೆಸ್ ಪಂಚಾಯತಿ ಸದಸ್ಯರನ್ನು ನನ್ನ ಆಫೀಸಿಗೆ ಕರ್ಕೊಂಡು ಬಂದು ರಾತ್ರಿ ಹೊತ್ತಿನಲ್ಲಿ ತೋರಿಸಿದೆ ನಾನು. ಇವ್ರು ನಿಮ್ಮ ಪಕ್ಷಕ್ಕೆ ಬರ್ತಾರೆ, MLC ಓಟ್ ಹಾಕ್ತಾರೆ, ಇವ್ರನ್ನ ನಾವು ಮುಂದುವರ್ಸ್ಕೊಂಡು ತೊಗೊಂಡು ನಮ್ಮ ಜೊತೆ ಇರ್ತೀವಿ ಅಂತ ಒಂದು ಮಾತನ್ನು ಹೇಳಲ್ಲ ಅಂದ್ರೆ ಅವರು ಅದರ ಅರ್ಥ ಏನು, ಭಾಳ ಅವ್ರು ಎಲ್ಲಾರು ಅಲ್ಲೇ ಹೋಗಿ ಓಟ್ ಹಾಕಲಿ, ಇಂಥವು ನಾವು ನೋಡ್ಕೊತ ಬಂದಿದ್ದೀವಿ. ಮುಂದೆ ಅವೆಲ್ಲ ಪಾಪದ ಕೂಡ ತುಂಬದಾಗ ಇವ್ರಿಗೆ ಪಕ್ಷ ಹೊರಗೆ ಹಾಕ್ತು. ಪಕ್ಷದ ಸಿಂಬಾಲ್ ಅಂತಕ್ಕಂಥದ್ದು ಶಿವರಾಜ್ ಪಾಟೀಲ್ ಕೈವಶವಾಯಿತು. ಅದೇ ಒಂದು ಕಾರಣಕ್ಕಾಗಿ ಇಲ್ಲಿ ಶಿವರಾಜ್ ಪಾಟೀಲ್ ಜೇವರ್ಗಿಗಳಿಗೆ ಶೂನ್ಯ ಆಗಬೇಕು ಅಂತಕ್ಕಂಥ ಕಾರಣಕ್ಕೆ ಈ MP ಚುನಾವಣೆಗಳು ಖರ್ಗೆ ಅವರ ಜೊತೆ ಹೊಂದಾಣಿಕೆ ಆಗಿದ್ದು ಇಡೀ ತಾಲೂಕಿನ ಜನ ಮಾತಾಡ್ತದೆ. ಎಷ್ಟು ಗಡಿಯಲ್ಲಾದರೂ ಏನೆಲ್ಲ ಅವೆಲ್ಲ ನಾನು ಹೇಳಂಗಿಲ್ಲ, ಜನನೇ ಮಾತಾಡ್ತದೆ. ಇವತ್ತು ಒಟ್ಟಾರೆ ಏನಿಲ್ಲ, ಕೋತಿ ತಾನು ಬೆಣ್ಣೆಯನ್ನು ತಿಂದು ಬೆಕ್ಕಿನ ಬಾಯಿಗೆ ಒರೆಸುವಂಥ ಪ್ರಯತ್ನ ದೊಡ್ಡಪ್ಪಗೌಡರದ್ದು ನಡೆದದ. ಇದು ತಾಲೂಕು ಜನರಿಗೆ ಗೊತ್ತದ, ಯಾರು ಎಲ್ಲರಿಗೂ ತಿಳಿತೀವಿ. ಇವತ್ತಿನ ದಿವಸ ಮೀಡಿಯಾ ಭಾಳ ಫಾಸ್ಟ್ ಅದಾವೆ. ಇವತ್ತು ಮೊನ್ನಿನ ಚುನಾವಣೆ ನೋಡ್ರಿ, ಅಕ್ರಮವಾಗಿ ಖರ್ಗೆ ಅವರು ಯಾವ ದೊಡ್ಡಪ್ಪಗೌಡರು ಋಣ ತೀರಿಸಲಿಕ್ಕಾಗಿ, ಯಾಕೆ ತಮ್ಮ ಮಾವ ಸಂಸದ ಎಲೆಕ್ಷನ್ದೊಳಗೆ ಅವ್ರಿಗೆ ಹೆಲ್ಪ್ ಮಾಡಿದ್ರು ಅನ್ನೋ ಉದ್ದೇಶಕ್ಕೆ ಇಡೀ ಸರ್ಕಾರವನ್ನು ದುರ್ಬಳಕೆ ಮಾಡಿಕೊಂಡು ಒಬ್ಬ ಅಡಿಷನಲ್ SP ಮುಖಾಂತರ ಮುಂದೆ ಇಟ್ಕೊಂಡು ಬಂದು 2 ಕ್ಯಾಂಡಿಡೇಟನ್ನು ಅಪಹರಣ ಮಾಡ್ತಾರೆ. ಪೊಲೀಸರು ಗುಂಡಾಗಿರಿ ಪ್ರವೃತ್ತಿ ಮೇರ್ಲಿಕ್ಕತ್ತಾರೆ. ಇವತ್ತು ನಮ್ಮ ರಾಜ್ಯ ಬಿಹಾರ ಆಗ್ತಾ ಇದೆ ಅಂತಕ್ಕಂಥದ್ದು ನಮಗೆ ಈಗ ಕಣ್ಣಿಗೆ ಕಾಣಾಗ್ತದೆ. ಇವತ್ತು ನಮ್ಮ ಜಿಲ್ಲೆಯೊಳಗೆ ನೋಡ್ರಿ ನೀವು, ಬೀದರ್ದೊಳಗೆ ಒಬ್ಬ ಕಾಂಟ್ರಾಕ್ಟರ್ ಕೊಲೆ ಆದ. ಇವತ್ತು ಇಲ್ಲಿ ಅಪಹರಣಗಳಾಗ್ತಾ ಇದ್ದಾವೆ. ಒಬ್ಬ ಚುನಾವಣೆ ನಡೆಯುವಂಥ ಸಂದರ್ಭದೊಳಗೆ ಎಲ್ಲ ಜನರ ಎದುರಿಗೆ ಮಧ್ಯದೊಳಗೆ ಒಂದು ಕಡೆ ಗೊಂದಲವನ್ನು ಸೃಷ್ಟಿಸಿ ಜಗಳ ಹಚ್ಚಿ ಅವ್ರು ಗುದ್ದಾಡ್ದಂಗೆ ಆಗಿರ್ಬೇಕು, ಈ ಕಡೆ ಪೊಲೀಸರು ಅಪಹರಣ ಮಾಡಬೇಕು, ಆ ಮತದಾನ ಹಕ್ಕನ್ನೇ ಕಿತ್ಕೊಳ್ಬೇಕಂತ ಪ್ರಯತ್ನ ಮಾಡ್ತಾರಂದ್ರೆ ಸರ್ಕಾರದ ಮತ್ತು ಅಧಿಕಾರದ ದುರ್ಬಳಕೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತದ. ಅಲ್ಲಿನ ಜನನೇ ಮಾತಾಡ್ತಿದ್ರು. ಕೆಲವು ವಿಡಿಯೋಗಳು ಹರಿದಾಡ್ದು ನಾನು ನೋಡಿದೆ. ನಾನು ಏನು ಗುಂಡಾಗಿರಿಯಪ್ಪ ಇವ್ರದ್ದು ನರಬಳಿ ಅವ್ರದ್ದು, ಭಾಳ ಗುಂಡಾಗಿರಿ ನಡೀತು ಅಂದರು. ಅದಕ್ಕೆ ನಾನು ಹೇಳ್ತೀನಿ, ಹಿಂದೆ 40 ವರ್ಷದ ಧರ್ಮಸಿಂಗ್ ಆರಿಸಿ ಬಂದಿದ್ದು ಒಂದೇ ಒಂದು ಕಾರಣಕ್ಕೆ, ಬೇರೆ ಯಾರಾದರೂ ಬಂದರೂ ಗುಂಡಾಗಿರಿ ಮಾಡ್ತಾರಕ್ಕಂತಕ್ಕಂಥ ಪ್ರವೃತ್ತಿಗೆ. ಇವತ್ತು ಮುಂದಾದರೂ ಅವ್ರು ಯಾಕೆ ಬರಕತ್ತಾರಂದ್ರೆ ಇಂಥ ಹೊಲಸು ಗುಣಗಳನ್ನು ನಾವು ತೋರಿಸೋದ್ರಿಂದ. ಅದಕ್ಕೆ ನಾನು ಹೇಳ್ತೀನಿ, ನಮ್ಮ ಒಂದು ಪಕ್ಷ ನಾವು ಬೆಳೆಸ್ಕೊಂಡು ಒಳ್ಳೆಯ ಒಂದು ಸನ್ಮಾರ್ಗದೊಳಗೆ ಹೋಗಿ ನಾವು ಜನರಿಗೆ ಅಧಿಕಾರ ಕೊಡಬೇಕು, ನಾವು ಬೆಳಿಬೇಕಂತಕ್ಕಂಥ ಮನೋಭಾವ ಶಿವರಾಜ್ ಪಾಟೀಲ್ ಬಳಿ ಇದ್ದಕ್ಕಂಥ ಸೌಮ್ಯತೆ ಅದರ ಜನರಿಗೆ ಅವ್ರಿಗೆ ಎದ್ದು ಕಾಣಾಗ್ತದೆ. ಅದಕ್ಕೆ ಕೊನೆಯದಾಗಿ ಹೇಳಕ್ಕೆ ಏನೂ ಇಲ್ಲ. ಇವತ್ತು ವರಿಷ್ಠ ಅಧಿಕಾರಿ ಏನು ದುರ್ಬಳಕೆ ಮಾಡಿಕೊಂಡು ನಮ್ಮ ಕ್ಯಾಂಡಿಡೇಟನ್ನು ಅಪಹರಣ ಮಾಡ್ಕೊಂಡಿದ್ರು, ಅವರಿಗೆ ಶಿಕ್ಷೆ ವಿಧಿಸಬೇಕು. ಸರ್ಕಾರ ಅವರಿಗೆ ಸೂಕ್ತ ಕ್ರಮ ಕೈಗೊಂಡು ಮೇಘಣ್ಣವ್ರ ಮೇಲೆ ಶಿಕ್ಷೆ ವಿಧಿಸಬೇಕು. ಮತ್ತು ಈ JDS ಅವರೇನು ಶಿವರಾಜ್ ಪಾಟೀಲ್ ಮೇಲೆ ಗೂಬೆಯನ್ನು ಕುಂದಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದನ್ನು ಕೈ ಬಿಡಬೇಕು. ವ್ರತ ಅನ್ಯತಾ ಇನ್ನೊಬ್ಬರ ತೇಜೋವಧೆ ಮಾಡೋದು ಇದು ಸರಿಯಲ್ಲ ಅಂತಕ್ಕಂಥ ಭಾವನೆ ನಾವು ಇಲ್ಲಿ ಸ್ಪಷ್ಟೀಕರಣ ಮಾಡ್ತಾ ಇದ್ದೀವಿ.
ಬ್ಯೂರೋ ರಿಪೋರ್ಟ್ ರಾಜ್ಯ 32 ಕನ್ನಡ ನ್ಯೂಸ್ ಕಲಬುರಗಿ.